ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂದ ಕಂದ ತಿಂಡಿ ಏನಪ್ಪ? ಸರ್ ಪೂರಿ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು. ತಗೊಂಬ ಕಂದ. ಓಕೆ ಸರ್. ಕಂದ ನಾನಾ? ಹೂ ಕಣ ಕಂದ, ನಿನ್ನೆ ಬಾ ತಿಂಡಿ ತಿನ್ನು. ಅಲ್ಲ, ಈ ತಿಂಡಿ ಓಕೆ, ಆದ್ರೆ ಈ ಕಂದ ಯಾಕೆ? ಏನಾಗಿದೆ ಇವ್ರಿಗೆ? ನಿನ್ನೆಯಿಂದ ಕಂದ ಸಿಂಡ್ರೋಮ್ ಶುರುವಾಗಿದೆ. ಓಹ್ ಗೆಳೆಯ, ಓ ಬಾಪ್ಪ ಆನಂದ ಕಂದ, ಏನ್ ಟೈಮ್ ಮೇಂಟೈನ್ ಮಾಡ್ತೀವ? ಬಾಪ ಕಂದ ತಿಂಡಿ ಮಾಡೋಣ ಬಾ. ಯೋ ಹಾ? ರಾತ್ರಿನೂ ಕಂದ, ಈಗಲೂ ಕಂದ. ಈ ಕಂದ ಕಂದ ಅಂತ ಯಾಕೆ ಅಂತ ಇದೆ ಅಂತ ಕಂಡು ಹಿಡಿಯೋಕೆ ಬಂದಿದ್ದೀನಿ ಕಣ ನಾನು. ಏಯ್ ನೀನೇನು ಕಂಡಿಡಿಯೋದು ದೊಡ್ಡ ಜೇಮ್ಸ್ ಬಾಂಡ್. ಬಾ ಕಂದ ಕೂತ್ಕೋ, ತಿಂಡಿ ಮಾಡಿ ಬಡಿಸಿ. ಗೆಳೆಯ, ಇಷ್ಟು ದಿನ ನಾನು ನಿನ್ನ ಕಾಲು ಎಳಿತಿದ್ದೆ, ಇವತ್ತು ನೀನು ನನ್ನ ಕಾಲು ಎಳಿತಿದ್ಯಾ? ಮಾಡ್ತೀನಿ. ಆಮೇಲೆ ಗೆಳೆಯ ಹೇಗಿದೆಯಪ್ಪ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮೆಣಸಿನ್ಕಾಯಿ ಫ್ಯಾಮಿಲಿ? ಮೆಣಸಿನ್ಕಾಯ ಗೊತ್ತಾಗ್ಲಿಲ್ವಾ? ಸ್ವಲ್ಪ ಹಂಗೆ ಫ್ಲಾಶ್ ಬ್ಯಾಕ್ ಹೋಗಿ ಸರ್. ನಮ್ಗೆ ಚಾಯ್ಸ್ ಇದ್ದಿದ್ರೆ ಈ ತರ ಚೋಟ್ ಮೆಣಸಿನ್ಕಾಯಿ ತರ ಇರೋಳ್ ಮದುವೆ ಆಗ್ತಿದ್ದೆ. ಅದೇ ಅದೇ ಮೆಣಸಿನ್ಕಾಯಿ. ಹೇಗಿದೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮೆಣಸಿನ್ಕಾಯಿ ಫ್ಯಾಮಿಲಿ? ಆನಂದ್ ಅವರೇ, ಏನದು ಮೆಣಸಿನ್ಕಾಯಿ ಫ್ಯಾಮಿಲಿ? ಅದೇನು ಅಂದ್ರೆ ಅದಕ್ಕೆ ಹಾಕೋ ಗೆಳೆಯ, ಕಾಲು ಓದ್ತಾ ಇದೆಯಾ? ನನ್ಗೇನು ಕಾಲು ನೋವಿಲ್ಲ ಕಣ. ಅದು ಉಪ್ಪಿಟ್ಟಲ್ಲಿ ಇದೆಯಲ್ಲ ಮೆಣಸಿನ್ಕಾಯಿ, ಅದ್ರ ಬಗ್ಗೆ ಹೇಳ್ತಾರೆ. ಈ ಮೆಣಸಿನ್ಕಾಯಿ ಅಲ್ಲ ಅದಕ್ಕೆ, ಅದು ಯಾಕೋ ಯಾಕೋ ಹಿಂಗೆ ಇಡ್ತಾ ಇದ್ಯಾ? ಅದು ತಿಂಡಿ ಹಾರೋಗುತ್ತೆ ಕಣೋ, ಹಾರೋದ್ರೆ ಟೇಸ್ಟ್ ಅಲ್ಲಿ ಹಾಳಾಗುತ್ತೆ. ಮೊದಲು ಅದನ್ನ ತಿನ್ನೋ. ಏನೋ ಗೆಳೆಯ, ಫಸ್ಟ್ ಕಾಲು ಒತ್ತದೆ, ಆಮೇಲೆ ಗಿಲ್ದೆ, ಈಗೇನೋ ಕಣ್ಣು ಹೊಡಿತಾ ಇದೆಯಾ? ಇಲ್ಲ, ಅವನು ಏನೋ ಹೇಳ್ಬೇಕಾಗಿರೋದನ್ನ ಬೇರೆ ಏನೋ ಹೇಳ್ತಾ ಇದ್ದಾನ ಅಷ್ಟೇ. ಬಿಟ್ಬಿಡಿ ಅದನ್ನ. ಏನೋ ಹೇಳ್ತಾ ಇದ್ದಾನ ಇಲ್ಲ ಅದಕ್ಕೆ. ಏನೋ ನೀವು ಸುಮ್ಮನಿರಿ. ಆನಂದ್ ಅವರೇ, ನೀವು ಹೇಳಿ, ಏನದು ಮೆಣಸಿನ್ಕಾಯಿ ಫ್ಯಾಮಿಲಿ? ಅವ್ರ ಪರ್ಮಿಷನ್ ಏನು ಬೇಕಾಗಿಲ್ಲ, ಹೇಳಿ ನೀವು. ಹೇಯ್ ಏನಿಲ್ಲ, ಮದುವೆಗೆ ಮುಂಚೆ ಇವನು ನಿಮಗೆ ಚೋಟ್ ಮೆಣಸಿನ್ಕಾಯಿ ಅಂತ ನಾಮಕರಣ ಮಾಡಿದ್ದ. ಅದಕ್ಕೆ ನಾನು ಇವನಿಗೆ ಮೋಟ್ ಮೆಣಸಿನ್ಕಾಯಿ ಅಂತ ನಾಮಕರಣ ಮಾಡಿದ್ದೆ. ಅಷ್ಟೇನಾ? ನಾನು ಏನೋ ಅನ್ಕೊಂಬಿಟ್ಟೆ. ತಿಂಡಿ ಬಂದೆ, ಒಂದು ನಿಮಿಷ. ಏನೋ ಇದು ವೈಲ್ಡ್ ಆಗ್ತಾರೆ ಅನ್ಕೊಂಡ್ರೆ ಮೈಲ್ಡ್ ರಿಯಾಕ್ಷನ್ ಕೊಟ್ಬಿಟ್ಟು ಹೊಟ್ಟೋದ್ರಲ್ಲೋ. ಫುಲ್ ಹ್ಯಾಪಿ, ಖುಷಿ. ಜಾಸ್ತಿ ಖುಷಿ ಪಡ್ಬೇಡ ಗೆಳೆಯ, ಈ ಖುಷಿಗೆ ಆಯುಸ್ಸು ಕಡಿಮೆ. ನೋಡೋ, ಹೆಂಡ್ತೀರು ಯಾವಾಗಲೂ ಮದುವೆಗೆ ಹೊಸರಲ್ಲಿ ಇದೇ ಥರ ಮೈಲ್ಡ್ ಆಗಿರ್ತಾರೆ. ಆದರೆ ಒಂದು ಸರ್ತಿ ಅವ್ರ ಫಾರ್ಮಿಗೆ ಬಂದುಬಿಟ್ರೆ ಮುಗಿದೋಯ್ತು. ನೀನು ಯಾರ ಕಾರ್ ಬಾಲ್ ಹಾಕೋ, ರಿವರ್ಸ್ ಸ್ವೀಪಲ್ಲಿ 6 ಹೊಡೆದು ಬಿಡ್ತಾರೆ. ನಾವು ಸುಮ್ಮನೆ ಅನ್ಬೇಕಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಮದುವೆಗೆ ಹೊಸದಲ್ವಾ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಬಿಡು. ಲೇ, ಏನು ಅರ್ಥ ಆಗುತ್ತೋ? ಕ್ಲಿಯರ್ ಆಗಿ ಹೇಳ್ತೀನಿರಪ್ಪ, ಗಂಡಸ್ರ ವ್ಯವಹಾರ ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ದಂಗೆ. ನೀನು ಕೊಡ್ತೀಯ, ನಾನು ತಗೋತೀನಿ, ಇಲ್ಲ ನಾನು ಕೊಡ್ತೀನಿ, ನೀನು ತಗೋತೀಯ, ಅಲ್ಲಿ ಮುಗ್ದೋಯ್ತು, ವ್ಯವಹಾರ ಕ್ಲೋಸ್, ಬ್ಯಾಲೆನ್ಸ್ ಇರಲ್ಲ. ಆದರೆ ಹೆಣ್ಮಕ್ಳು ಹಂಗಲ್ಲಪ್ಪ, ಎಲ್ಲ ವಿಷಯನೂ ತೊಗೊಂಡೋಗಿ ಫಿಕ್ಸೆಡ್ ಡೆಪಾಸಿಟ್ ಥರ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಇಂಟ್ರೆಸ್ಟ್ ಬೆಳೀತಾನೇ ಇರುತ್ತೆ. ನಾವು ಕಡೆವರೆಗೂ ಬರೀ ಇಂಟ್ರೆಸ್ಟೇ ಕಟ್ಟಿರ್ತೀವಿ ಕಣ, ಪ್ರಿನ್ಸಿಪಲ್ ಅಮೌಂಟ್ವರೆಗೂ ಹೋಗೇ ಇರಲ್ಲ. ಅದನ್ನು ತೀರ್ಸೋಕೆ ಇನ್ನೊಂದು ಜನ್ಮ ಆಯ್ತು ಬರ್ಬೇಕು ನಾವು. ನಿಜವಾಗ್ಲೂ ಹಿಂಗೆಲ್ಲ ಆಗುತ್ತೇನೋ? ನಮ್ಮ ತಾಯಣ್ಣಗುನಪ್ಪ
ಇನ್ನೊಂದೇನು ಗೊತ್ತಾ, ಹೆಣ್ಮಕ್ಳು ಸಾಮಾನ್ಯಕ್ಕೆ ಸುಮ್ಮನೆ ಆಗಲ್ಲ. ನೀನು ಸಾರಿ ಅಂತ ಕೇಳಲೇಬೇಕು, ಇಲ್ಲಾಂದ್ರೆ ಈ ಸುನಾಮಿ, ಸುಂಟ್ರಗಾಳಿ, ಭೂಕಂಪ, ಬಿರುಗಾಳಿ ಎಲ್ಲ ಒಟ್ಟಿಗೆ ಬರುತ್ತಲ್ಲ, ಹಂಗೆ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತಾರೆ. ನಿನಗೆ ಗೊತ್ತಾಗಿದೆ ಬಿಡು. ಅಲೋ ಬರ್ತಾ ಆನಂದ್ ಬ್ರೋ, ಏನು ಬ್ರೋ ನೀವು ಚೆನ್ನಾಗಿರೋ ಸಂಸಾರದಲ್ಲಿ ಚೆನ್ನಾಗಿ ಲೈವ್ ಮಿಂಟ್ತಾ ಇದ್ದೀರಾ. ನಾನು ಬಿಗ್ ಬ್ರೋನ ಇಷ್ಟು ಕನ್ಫ್ಯೂಸ್ ಆಗಿರೋದು ಯಾವತ್ತೂ ನೋಡೇ ಇಲ್ಲ. ಪಾಪ ಬಿಗ್ ಬ್ರೋ ಮುಖ ನೋಡೋಕೆ ಆಗ್ತಾ ಇಲ್ಲ ನನಗೆ. ಬಿಗ್ ಬ್ರೋ, ಗಾಡ್ ಬ್ಲೆಸ್ ಯು. ಭೂಮಿಕಾ, ಆನಂದ್ ಬಗ್ಗೆ ಏನು ಆನಂದ್ ಅವ್ರ ಬಗ್ಗೆ? ಅದೇ ಅವನು ಕೆಳಗಡೆ ಮಾತಾಡ್ತಾ ಇದ್ದಾಗ ಹೇಳ್ದಲ್ಲ, ಅವನು ಹೀಗೆ ತಂದಿರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಗೆ ಗೊತ್ತಲ್ಲ, ಹುಡುಗರು ಮಾತಾಡುವಾಗ ಈ ಥರದ್ದೆಲ್ಲ. ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ? ಅಷ್ಟರಲ್ಲೂ ಅದರಲ್ಲಿ ಏನಿದೆ? ಮದುವೆಗೆ ಮುಂಚೆ ನೀವು ನನಗೊಂದು ಹೆಸರಿಟ್ಟು ಕರೆದ್ರಿ, ನಾನು ನಿಮ್ಗೊಂದು ಹೆಸರಿಟ್ಟಿರ್ಬೋದು. ಅದೆಲ್ಲ ತುಂಬ ಕಾಮನ್ ಅಲ್ವಾ? ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಹೆಸರಿಗಿಂತ ಅಡ್ಡ ಹೆಸರೇ ಜಾಸ್ತಿ ಇರೋದು. ನಾನು ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೊಂಡಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಸೊ ಲೀವ್ ಇಟ್. ಥ್ಯಾಂಕ್ಸ್. ಪ್ರಪಂಚದಲ್ಲಿ ನಿಮ್ಮ ಥರ ಯೋಚನೆ ಮಾಡೋರಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ಸುತ್ತೆ. ಈಗಿನ ಕಾಲದಲ್ಲಿ ಏನು ಮಾತಾಡಿದ್ರು ತಪ್ಪೆ. ಪ್ರತಿಯೊಂದು ಪದಾನೂ ಅಳದು ತೂಗಿ ಮಾತಾಡಬೇಕು. ಯಾರು ಯಾವ ಮಾತಿಗೆ ಯಾವಾಗ ಹೇಗೆ ಅಫೆಂಡ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಕೆಮ್ಮಿದ್ದು, ಸೀನಿದ್ದು ಎಲ್ಲ ಒಂದು ಸೆನ್ಸೇಷನ್ ಆಗಿಬಿಡುತ್ತೆ, ಕಾಂಟ್ರವರ್ಸಿ ಆಗಿಬಿಡುತ್ತೆ. ಭಾಳ ಡೇಂಜರಸ್ ಕಾಲ ಇದು. ನಿಜಾನೇ. ಚೂರು ಹೆಚ್ಚು ಕಮ್ಮಿ ಆದರೂ ಡಿಫೆಮೇಷನ್ ಕೇಸೇ ಹಾಕ್ಬಿಡ್ತಾರೆ. ಬಟ್ ನೀವು ಹಾಕಲ್ಲ. ಸಾರಿ, ಇಲ್ಲ, ನಾನು ಆ ಥರದ್ದೇನು ಮಾಡಲ್ಲ. ನೀವು ನನ್ನ ಹತ್ರ ಆರಾಮಾಗೆ ಮಾತಾಡ್ಬೋದು. ಥ್ಯಾಂಕ್ಸ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಹಾ, ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಮ್ಯಾಮ್. ನನ್ನನ್ನ? ಯಾರು? ಯಾರೋ ಕಿರಣ್ ಅಂತ. ನಿಮಗೋಸ್ಕರ ಕೆಳಗೆ ಕಾಯ್ತಾ ಇರ್ತಾರೆ. ಇವನ್ ಯಾಕೆ ಮತ್ತೆ ಇಲ್ಲಿ ಬಂದ? ನಾನು ನಿಂಗೆ ಅವತ್ತೇ ಹೇಳಿದೆ ಇಲ್ಲಿ ಬರಬೇಡ ಅಂತ. ಬಂದ್ರೆ ಶ್ರುತಿ ಜೊತೆ ಬಾ. ಮತ್ತೆ ಯಾಕೆ ಬಂದಿದೆ ಅಲ್ಲಿ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನ್ ಮಾತಾಡ್ಬೇಕಿತ್ತು? ಕಮೆನ್ ಭೂಮಿ. ಸಾರಿ ಮೇಡಮ್, ಅದು ಆಫೀಸಲ್ಲಿ ಎಲ್ಲರ ಮುಂದೆ ಹೆಸರಿಟ್ಟು ಕರೆದು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿಸ್ಬಾರ್ದಾಗಿತ್ತು. ಆ್ಯಕ್ಚುಲಿ ನನಗೆ ಈ ಜಾಬ್ ತುಂಬಾ ಇಂಪಾರ್ಟೆಂಟು. ಈ ಜಾಬ್ ಇಲ್ಲ ಅಂದರೆ ನನ್ನ ಸಿಚುವೇಶನ್ ತುಂಬಾ ವರ್ಸ್ ಆಗೋಗುತ್ತೆ. ನಾನು ಹೀಗೆ ಮಾಡಿದೆ ಅಂತ ನಿಮ್ಮ ಮನೆಯವ್ರ ಹತ್ರ ಹೇಳಿ ನನ್ನನ್ನು ಜಾಬಿಂದ ತೆಗೆಸ್ಬೇಡಿ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.